ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ನಿನ್ನ ಮಹಿಮೆಯನ್ನು ತಿಳಿಯದೆ ಸ್ನೇಹದಿಂದಲೇ ಆಗಲಿ ಅಥವಾ ಬಾಯಿ ತಪ್ಪಿಯೋ ಹೇ ಕೃಷ್ಣ, ಹೇ ಯಾದವ, ಹೇ ಗೆಳೆಯನೇ ಎಂದು ಸಲುಗೆಯಿಂದ ಕರೆದಿದ್ದೇನೆ. ಮನುಷ್ಯರೊಬ್ಬರ ಹಿರಿತನ ಅಥವಾ ಅವರು ಅಲಂಕರಿಸಿದ ಪದವಿ ಅಥವಾ ಅವರು ಭಿನ್ನ ವೇಷದಲ್ಲಿ ಬಂದಿದ್ದು ತಿಳಿಯದೆ ಅವರೊಡನೆ ಸಲುಗೆಯಿಂದ ನಡೆದುಕೊಳ್ಳುವುದು ಸಹಜ. ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ನೋಡಬೇಕು ಎಂಬ ಆಶಯದಲ್ಲಿ ಅವರ ಧ್ಯಾನದಲ್ಲೇ ಇರುವವರಿಗೆ ಅವರ ಸಹಾಯಕನಾಗಿ ಬಂದು ನಿಂತವನೇ ಭಗವಂತ ಎಂಬ ಅರಿವಾಗದೆ ನಂತರ ಪರಿತಪಿಸಿದ ಸಾಕಷ್ಟು ದೃಷ್ಟಾಂತಗಳಿವೆ. ಇನ್ನೂ ಕೆಲವರಿಗೆ ಮಾರು ವೇಷದಲ್ಲಿ ಬಂದವರು ಯಾರು ಎಂದು ತಿಳಿಯದೆ ಅವರೊಡನೆ ಸಲುಗೆಯಿಂದಲೋ ಅಥವಾ ದ್ವೇಷದಿಂದ ನಡೆದುಕೊಂಡು ಅವರ ಬಗ್ಗೆ ತಿಳಿದಾಗ ಭಯವಾಗಿ ಅವರಲ್ಲಿ ಕ್ಷಮೆ ಕೇಳುವುದು ಸಹಜ. ಭಕ್ತ ಕುಂಬಾರನಿಗೆ ಸಹಾಯ ಮಾಡುತ್ತಿದ್ದವ ಯಾರು ಎಂದು ತಿಳಿಯದ ಭಕ್ತ ಕುಂಬಾರ ಸಲುಗೆಯಿಂದ ನಡೆದುಕೊಂಡು ಆತನೇ ಪಾಂಡುರಂಗ ವಿಠಲ ಎಂದು ತಿಳಿದಾಗ ಪರಿತಪಿಸಿದ ಕಥೆ ಇದೆ. ಕಾಡಿನಲ್ಲಿ ವಾಸಿಸುತ್ತಾ ಕಷ್ಟ ಅನುಭವಿಸುತ್ತಿದ್ದ ಪ್ರಜೆಗಳ ಕಷ್ಟವನ್ನರಿತ ಮೈಸೂರಿನ ರಾಜರೊಬ್ಬರು ಮಾರುವೇಷದಲ್ಲಿ ಬಂದು ಸಹಾಯ ಮಾಡಿದಾಗ ಅವರು ಮಹಾರಾಜರು ಎಂದು ತಿಳಿದಾಗ ಭಯವಾಗಿ ತಾವು ನಡೆದುಕೊಂಡಂತಾಗಿನ ಸ್ಥಿತಿ ಪಾರ್ಥನದಾಗಿದೆ. ಭಗವಂತ ಯಾವ ರೂಪದಲ್ಲಿಯಾದರೂ ಬರಬಹುದು ಎಂಬ ಅರಿವಿದ್ದಾಗ ಮಾತ್ರ ಮನುಷ್ಯ ಸಹಾಯ ಮಾಡಿದ ಪ್ರತಿ ಜೀವಿಗೂ ಕೃತಜ್ಞತೆಯಿಂದ ಸ್ಮರಿಸಿ ಗೌರವ ಕೊಟ್ಟಾನು. ಮಾಡುವ ಪ್ರತಿ ಕೆಲಸವನ್ನು ಸೇವಾ ದೃಷ್ಟಿಯಿಂದ ಮಾಡಿಯಾನು. ಅರ್ಜುನನಿಗೂ ತಾನು ಎನ್ನುವ ಅಹಂಕಾರ ಇಲ್ಲದೇನಿಲ್ಲ, ಅದು ಪ್ರತಿಯೊಬ್ಬರಿಗೂ ಇರುವಂಥದ್ದೇ. ತಾನು ಈ ಹಿಂದೆ ಭಗವಂತನನ್ನು ಕಂಡಾಗ ಗೌರವ ಕೊಡದೆ ನಡೆದುಕೊಂಡ ರೀತಿ ನೆನಪಾಗಿದೆ ಅಷ್ಟೆ. ಹರಿ ಓಂ ತತ್ಸತ್.